ಏನಪ್ಪ ಒಂದು ವಾರ 2 ವಾರ ಇಲ್ಲ 3 ದಿವಸ ಇಲ್ಲ 5 ದಿವಸ ಇಲ್ಲ 4 ದಿವಸ ಇಲ್ಲ ಒಂದೇ ದಿವಸ ಈ ತರ ಟೈಮಿಂಗ್ ಇರುತ್ತೆ. ಆ ಟೈಮಿಗೆ ಕರೆಕ್ಟ್ ಆಗಿ ಆಗೋಗುತ್ತೆ. ನಮಸ್ತೆ ಫ್ರೆಂಡ್ಸ್, ಈ ಹಿಂದೆ ಲಾಸ್ಟ್ ವಿಡಿಯೋದಲ್ಲಿ ದೆವ್ವ ಮೈ ಮೇಲೆ ದೆವ್ವ ಬಂದಿದ್ದು ಬಿಡಿಸಿದ್ದು ಈ ರೀತಿ ಒಬ್ಬರು ಲೇಡೀಸು ಪೂಜಾರಿ ವೀರಭದ್ರೇಶ್ವರ ಟೆಂಪಲಲ್ಲಿ ಪೂಜೆ ಮಾಡ್ತಾಯಿದ್ರು. ಸೊ ಅದರ ಅಡ್ರೆಸ್ ನಾನು ಇನ್ನೂ ಕೊಟ್ಟಿಲ್ಲ, ಅದರ ಡೀಟೇಲ್ಸ್ ಏನೂ ಹೇಳಿಲ್ಲ. 2 ವಿಡಿಯೋ ಹಾಕಿದ್ದೀನಿ. ಸೊ ಆ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದೆ, ಇದು ಒಂಥರ ಈ ವಿಡಿಯೋ Q&A ಸೆಷನ್ ಒಂದು 2-3 ಮಾತ್ರ ನಾನು ರೆಸ್ಪಾಂಡ್ ಮಾಡ್ತಾಯಿದ್ದೀನಿ. ಒಬ್ಬರು ಸುಧಾ ಅನ್ನೋರು ಒಂದು ಕಮೆಂಟ್ ಮಾಡಿದ್ದಾರೆ, ಎಲ್ಲ ಸರಿ, ಲಾಸ್ಟ್ನಲ್ಲಿ ಫೇಕ್ ಜ್ಯೋತಿಷ್ಯ ಆ್ಯಡು ಯಾಕೆ ಕೊಟ್ಟಿದ್ದೀರಿ, ಎಲ್ಲ ಕಮಿಷನ್ಗೋಸ್ಕರ ಮಾಡೋದು. ಓಕೆ ನೋಡಿ, ಈಗ ಆ್ಯಡ್ ನಾನು ತೋರಿಸಿದ್ದೀನಿ ಅಂಥೇಳಿ ನಿಮಗೆ ಬಲವಂತವಾಗಿ ಬಂದುಬಿಟ್ಟು ನೀವಲ್ಲಿ ಫೋನ್ ಮಾಡಿ ನೀವಾಗೆ ಬೇಕಿದ್ದರೆ ಫೋನ್ ಮಾಡ್ಬೋದು, ಅದು ನಿಮ್ಮ ಚಾಯ್ಸು. ಅವ್ರು ಬಂದುಬಿಟ್ಟು ನಿಮ್ಮ ಮನೆಗೆ ಬಂದು ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾಯಿಲ್ಲ ಅಲ್ವಾ? ಆ ಪ್ಲೇಸಿಗೆ ಹೋಗೋದಾಗಲಿ ಏನಾದರೂ ಆಗಲಿ ನಿಮ್ಗೆ ಚಾಯ್ಸ್ ಇದೆ, ನೀವು ಬೇಕಿದ್ರೆ ಹೋಗ್ಬೋದು, ಬೇಡ ಅಂದರೆ ಬಿಡ್ಬೋದು. ಜಸ್ಟ್ ಒಂದು ಆ್ಯಡ್ ಬರ್ತಾಯಿದೆ, ಇಗ್ನೋರ್ ಮಾಡಿ. ಟಿ ವಿಯಲ್ಲಿ ಆ್ಯಡ್ ಬಂದಾಗ ನೀವು ನೋಡಲ್ವಾ? ಟಿ ವಿಯಲ್ಲಿ ಟಾಯ್ಲೆಟ್ ಆ್ಯಡ್ ಬರುತ್ತೆ ಊಟದ ಮಾಡೋ ಟೈಮಲ್ಲಿ, ನೀವು ಕುತ್ಕೊಂಡು ನೋಡಲ್ವಾ? ಡಿಫ್ರೆಂಟ್ ಆ್ಯಡ್ಗಳು ಬರುತ್ತೆ, ಎಲ್ಲ ಕಡೆ ಆ್ಯಡ್ ಇದೆ, ರಮ್ಮಿ ಆ್ಯಡ್ ಬರುತ್ತೆ, ಈ ರೀತಿ ತುಂಬ ಆ್ಯಡ್ಗಳು ಬರುತ್ತೆ. ನೀವೆಲ್ಲ ಆ್ಯಡ್ಗಳನ್ನು ಎಂಜಾಯ್ ಮಾಡ್ತೀರಾ. ಇದರಲ್ಲೂ ಆ್ಯಡ್ ಬರುತ್ತೆ. ನಾವು ತೋರಿಸೋ ಆ್ಯಡ್ ಅಲ್ದೇ ಯೂಟ್ಯೂಬಲ್ಲಿ ಮಧ್ಯದಲ್ಲಿ ಆ್ಯಡ್ ಆಗ್ತಾರೆ, ಅದನ್ನು ನೋಡ್ತಿರೋ ತಾನೆ. ಸೊ ನಮಗೆ ಯೂಟ್ಯೂಬಿಂದ ಲಕ್ಷ ದುಡ್ಡೇನು ಬರಲ್ಲ. ಓಕೆ, ಅದು ದೊಡ್ಡ ಯೂಟ್ಯೂಬರ್ಸಿಗೆ ಬರುತ್ತೆ, ಅದಲ್ಲ ವಿಷಯ. ನಾವು ನಮಗೆ ಬೇಕು ಅಂದಾಗ ನಾವು ಆ್ಯಡ್ ಹಾಕ್ಕೊಳ್ತೀವಿ. ನಿಮಗೆ ಇಷ್ಟ ಇದ್ದರೆ ನೋಡಿ, ಇಷ್ಟ ಇಲ್ಲ ಅಂದರೆ ನೋಡಬೇಡಿ. ಲೈಕ್ ಕೊಡಿ, ಡಿಸ್ಲೈಕ್ ಕೊಡಿ, ನಿಮಗೆ ಚಾಯ್ಸ್ ಇದೆ. ಓಕೆ, ಎಲ್ಲ ಕಮಿಷನ್ಗೋಸ್ಕರ. ನಾನು ಯಾವುದೇ ದೇವಸ್ಥಾನದಲ್ಲೂ ಕಮಿಷನ್ ಇದುವರೆಗೂ ತೊಗೊಂಡಿಲ್ಲ. ಹಂಗೆ ಯಾವ್ದಾದ್ರು ತೊಗೊಂಡಿದ್ದೀನಿ ಅಂತ ಪ್ರೂವ್ ಮಾಡಿದ್ರೆ ನೀವು ಬಂದು ಹೇಳಿ. ಓಕೆ, ತಿಳ್ಕೊಂಡು ಮಾತಾಡಿ. ಓಕೆ, ಇದೇ ನನಗೆ ಅಷ್ಟು ಹರ್ಟ್ ಆಗಿಲ್ಲ. ಓಕೆ, ಎನಿವೇ ನೀವು ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೀರಾ, ಅದಕ್ಕೆ ನಾನು ನನ್ನ ಅಭಿಪ್ರಾಯವನ್ನು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಒಂದು ಫನ್ನಿ ಕಮೆಂಟ್ ಹೇಳ್ತೀನಿ. ನನ್ನ ಬುಡುಬುಡಿಕೆ ಕೃಷ್ಣಪ್ಪನವರ ಜೊತೆಯಲ್ಲಿ ಇದೆಯಂತೆ ಬಾಣತಿ ದೆವ್ವ ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೆ, ನೀವು ಅಲ್ಲಿ ನೋಡ್ತಾ ಇರ್ತೀರ ಅದ್ರ ಪೋಸ್ಟ್ರು. ಓಕೆ, ಈ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕಮೆಂಟ್ ಇದೆ, ಅದು ತುಂಬ ಫನ್ನಿಯಾಗಿದೆ ಆ್ಯಕ್ಚುಲಿ. ಇದು ಹ್ಯೂಮರ್ ಅಂದರೆ ಇದು ಮೋಹಿನಿ ಏನಪ್ಪ ಅಂತ ಹೇಳಿದ್ರೆ ಬಿಳೆ ಬಟ್ಟೆನೇ ಬಿಳೆ ಇದು ಸೀರೆನೆ, ಅದಕ್ಕೆ ಪಾದ ಮುಂದೆನೆ ಮೋಹಿನಿಗೆ. ಅದು ದೆವ್ವ ಬಿಳಿ ಸೀರೆನ ಚಿಕ್ಕಪೇಟೆಯಲ್ಲಿ ಹೋಲ್ಸೇಲಲ್ಲಿ ತಗೊಳ್ತಾ ಹೋಲ್ಸೇಲಲ್ಲಿ ತೆಕ್ಕೊಟ್ಟ ಅಂತೇಳಿ ಅವ್ರು ಬುಡ್ಬುಡಿಕೆಯವ್ರಿಗೆ ಅವ್ರು ಕೇಳ್ತಾಯಿದ್ದಾರೆ. ದೆವ್ವ ಬಿಳಿ ಡ್ರೆಸ್ಸಲ್ಲಿತ್ತು. ಎನಿವೆ, ಇದು ಫನ್ನಿ ನೋಡಿ, ಎಷ್ಟು ಚೆನ್ನಾಗಿದೆ. ವೆರಿ ಕ್ರಿಯೇಟಿವ್ ಆಗಿ ಒಂದು ಕಮೆಂಟ್ ಮಾಡಿದ್ದಾರೆ. ಈ ರೀತಿ ಒಂದು ಕಮೆಂಟಲ್ಲೂ ಒಂದು ಕ್ರಿಯೇಟಿವಿಟಿ ತೋರಿಸಿದ್ದಾರೆ. ಇನ್ನೊಂದು ಮಹಾನುಭಾವನ ನಿನ್ನೆ ಒಂದು ಕಮೆಂಟ್ ಬಂದಿದೆ, ಮನು ಅಂತೇಳಿ. ಇವರು ಬರೆದಿದ್ದಾರೆ, ಅಲ್ಲ ಸ್ವಾಮಿ, ಕೂತ್ಕೊಂಡು ಕೇಳೋದು ಬಿಟ್ಟು ನಿಂತ್ಕೊಂಡೇ ಗೇಟ್ ಮುಂದೆ ಅಷ್ಟೊತ್ತು ಮಾತಾಡಿ ನಿನಗೆ 10 ರೂಪಾಯಿ ಕೊಡೋ ಯೋಗ್ಯತೆಯೂ ಇಲ್ಲ, ನಿನ್ನ ಜನ್ಮಕ್ಕೆ ಅಂತ ಹೇಳಿದ್ದಾನೆ. ಇವನು ಯಾವ ಮಹಾ ಜನ್ಮ, ಇವನ ಜನ್ಮನೇ ಏನು ಅಂತ ಗೊತ್ತಾಗುತ್ತೆ, ಇವನು ಯಾವ ರೀತಿ ಜನ್ಮ ಅಂತೇಳಿ ಈ ರೀತಿ ಕಮೆಂಟ್ ಮಾಡಿರೋನು. ಓಕೆ, ಈ ರೀತಿ ಇಷ್ಟು ಸಿಲ್ಲಿಯಾಗಿ ಕಮೆಂಟ್ ಮಾಡಿದ್ದಾನೆ ಅಂದರೆ ಇವನು ಯಾವ ರೀತಿ ಡಿಪ್ರೆಷನಿಗೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ ಅವರಿಗೆ, ಒಬ್ಬರಿಗೆ ಹರ್ಟ್ ಮಾಡಬೇಕು ಅನ್ನೋದು. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಬುಡ್ಬುಡಿಕೆಯವ್ರ ವೀಡಿಯೋಸ್ ಎಲ್ಲ ಮಾಡಿದಾಗ ಅವ್ರಿಗೆ ಮನೆಯೊಳಗೆ ಕರೆದುಬಿಟ್ಟು ಕೂರಿಸ್ಬಿಟ್ಟು ಮಡ್ಲಕ್ಕಿ ಎಲ್ಲ ಕೊಟ್ಟು ನನ್ನ ಕೈಯಲ್ಲಾಗಿರೋ ಕಾಣಿಕೆಯನ್ನು ನಾನು ಕೊಟ್ಟು ಕಳಿಸಿದ್ದೀನಿ. ಯಾಕೆಂದರೆ ಅವ್ರದ್ದೊಂದು ಅರ್ಧ ಗಂಟೆ ಟೈಮ್ ನಾನು ತೊಗೊಳ್ತಾ ಇದ್ದೀನಿ ಅಂತ ಅವ್ರ ಪರ್ಮಿಷನ್ ತೊಗೊಂಡೇ ವೀಡಿಯೋ ತೆಗೆದಿದ್ದು. ಇಲ್ಲಿ ಪರ್ಮಿಷನ್ ತೊಗೊಳಕ್ಕೆ ಟೈಮ್ ಇರಲಿಲ್ಲ ಅವ್ರಿಗೆ. ನಾನು ವೀಡಿಯೋ ಇಟ್ಕೊಂಡು ಮಾತಾಡೋದಕ್ಕೆ ಅವರು ಕ್ಯಾಶುವಲಾಗಿ ಮಾತಾಡಿದ್ರು. ಅವರು ಒಳಗೆ ಬನ್ನಿ ಅಂದರೆ ಬರಲಿಲ್ಲ. ಆಮೇಲೆ ಇದು ಮೈಕೆಲ್ಲ ನೋಡಿದ ತಕ್ಷಣ ಗಾಬರಿ ಪಡ್ತಾಯಿದ್ದಾರೆ ಅವರು, ಕ್ಯಾಮರಾ ಮೈಕೆಲ್ಲ ನೋಡ್ತಿದ್ದಂಗೆ. ಹಾಗಾಗಿ ಮೊಬೈಲಲ್ಲೇ ಶೂಟ್ ಮಾಡಿದ್ದದು. ಮೊಬೈಲ್ ಆಡಿಯೋನು ನೋಡಿ, ಆಡಿಯೋನು ನಾರ್ಮಲ್ ಆಡಿಯೋ ಇದೆ, ಅಲ್ಲಿ ಯಾವುದೇ ಇದಿಲ್ಲ, ಕ್ಲಾರಿಟಿ ಇಲ್ಲ ಆಡಿಯೋ ಸೌಂಡು. ಅದನ್ನು ಪಣ ಕಟ್ಟಿಕೊಂಡು ಗ್ರಾಮದಲ್ಲಿ ಶಕಣ ಕಟ್ತೀವಿ, ಇಂಥ ಓಣಿಲಿ ಇಂಥ ಮನೇಲಿ ಇದೇ ಥರ ಆಗುತ್ತೆ ಅಂತೇಳಿ ಪಕ್ಷಿ ನೋಡಿದ್ದು ಅವ್ರ ಮನೆಗೆ ತಿಳಿಸ್ತೀವಿ ಬೆಳಗ್ಗೆ. ಅದನ್ನ ಎಲ್ಲೇನಾಗಲಿ ಅವರು ಮನಸ್ಸು ಕೃಪೆಯಿಂದ ಅದನ್ನು ಬಗೆಹರಿಸ್ಕೋಬಹುದು. ಇಲ್ಲ ಅವ್ರ ಮನೇಲಿ ಕಷ್ಟ ಆದರೆ ಅವ್ರು ಅನುಭವಿಸ್ಕೊ. ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ನಾವು ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡೋದ್ರಿಂದನೇ ಅದೊಂದು ಕಲ್ಚರ್ ಇರಲಿ. ನಮ್ಮ ಚಾನಲ್ ಮುಖಾಂತರ ನೀವು ಎಲ್ಲಿ ಸರ್ಚ್ ಮಾಡಿದ್ರು ಸುಮಾರು ಸಿಗುತ್ತೆ. ವ್ಯೂಸ್ ಬರದೇ ಇರೋಂಥದ್ದು ತುಂಬ ಇದೆ ನೋಡಿ. ಚಾವಡಿ ಏಟು ಹೊಡ್ಕೊಳೋರು, ಮತ್ತಿನ್ಯಾರು, ಮತ್ತು ದಾಸಪ್ಪ, ಹೀಗೆ
ತುಂಬ ಹಳೆ ಕಲ್ಚರ್ಗಳನ್ನು ಆದಷ್ಟು ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಓಕೆ, ಸೊ ನೀವು ಇಲ್ಲಿ ಕುತ್ಕೊಂಡು ಒಂದು ಮೊಬೈಲಲ್ಲಿ ವೀಡಿಯೋ ನೋಡಿಬಿಟ್ಟು ಅದು ಪುಕ್ಷಟೆ ವೀಡಿಯೋ ನೋಡೋದು. ನೀವು ನೀವೇನು ಸ್ಯಾಲ್ರಿ ಕೊಡ್ತೀರಾ ಮಾತಾಡೋಕ್ಕೆ? ಇಲ್ಲಲ್ಲ, ನಾವು ವೀಡಿಯೋ ಹಾಕ್ತೀವಿ, ನಿಮಗೆ ಇಷ್ಟ ಬಂದರೆ ನೋಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಓಕೆ, ಅದು ಬಿಟ್ಬಿಟ್ಟು ಈ ರೀತಿ ಕಾಮೆಂಟ್ ಮಾಡೋರು ನಿಜವಾಗ್ಲೂ ಅವರು ನಾರ್ಮಲ್ ಪರ್ಸನ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದುವರೆಗೂ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದಾರೆ. ಈಗಲೂ ನೋಡಿದ್ರೆ ಅಷ್ಟು ಒಳ್ಳೊಳ್ಳೆ ಕಮೆಂಟು, ಅಷ್ಟು ಪಾಸಿಟಿವ್ ಕಮೆಂಟು. ಎನಿವೆ ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ಯಾವುದೇ ಆ್ಯಡ್ ಬಂದರೂ ಏನೇ ಬಂದರೂ ಅದು ನಿಮ್ಮ ಸ್ವಂತ ವಿವೇಚನೆಗೆ ಬಿಟ್ಟಿರುತ್ತೆ. ನೀವು ಸೆಲೆಕ್ಷನ್ ಮಾಡ್ಕೊಂಡು ನೀವು ಕಾಲ್ ಮಾಡೋದು, ನೀವು ಆ ಜಾಗಕ್ಕೆ ಹೋಗೋದು, ನೀವು ಅಲ್ಲಿ ಪರಿಹಾರ ತೊಗೊಳೋದು ನಿಮ್ಮ ಕೈಯಲ್ಲಿ ಸೇರಿರುತ್ತೆ. ನಮ್ಮ ಚಾನಲ್ ನೋಡಿದೆ ಅಂದ್ಬಿಟ್ಟು ನಾನು ಜವಾಬ್ದಾರ ಆಗೋಕ್ಕೆ ಚಾನ್ಸ್ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಆ ಪ್ಲೇಸಿಗೆ ಹೋಗ್ಬೋದು, ವಿಸಿಟ್ ಮಾಡ್ಬೋದು. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬಹಳಷ್ಟು ಜನ ಸಬ್ಸ್ಕ್ರೈಬರ್ಸು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಇದು ತುಂಬ ಸಂತೋಷದ ವಿಷಯ. ಆದರೆ ಎಲ್ಲೋ ಕೆಲವೊಂದು ಜನ ಮಾತ್ರ ಈ ಥರ ಬ್ಯಾಡ್ ಕಮೆಂಟ್ ಮಾಡೋರು ಸಿಕ್ಕಿದ್ದಾರೆ. ಅದು ಅವ್ರ ಮನಸ್ಥಿತಿ, ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಇದೊಂದು ಆ ಮೆಸೇಜು, ಆ ಕಮೆಂಟ್ ನೋಡಿಬಿಟ್ಟು ನನಗೆ ತುಂಬ ಫೀಲ್ ಆಯ್ತು ನನಗೆ. ಇವರು ಹಳೆಯದೊಂದು ವೀಡಿಯೋಗೆ ಎಲ್ಲ ಫುಲ್ ವೀಡಿಯೋಸ್ ನೋಡಿಬಿಟ್ಟು ಮಾತಾಡಿ.